ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 11ನೇ ಪ್ರಶ್ನೆ. ಸೂಕ್ಷ್ಮ ಜೀವಿಗಳು ಎಂದರೇನು? ನೋಡಿ, ಇಲ್ಲಿ ಪಾಠದ ಹೆಸರನ್ನೇ ನಮಗೆ ಪ್ರಶ್ನೆಯನ್ನಾಗಿ ಕೊಟ್ಟಿದ್ದಾರೆ. ಸೂಕ್ಷ್ಮ ಜೀವಿಗಳು ಅಂದ್ರೆ ಯಾವು? ಈಗ ನಾವು ಸೂಕ್ಷ್ಮ ಜೀವಿಗಳನ್ನ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಸೂಕ್ಷ್ಮ ಜೀವಿಗಳನ್ನ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ನಾವೀಗ ಬೇರೆ ಬೇರೆ ಪ್ರಾಣಿಗಳನ್ನ ಎಲ್ಲ ಅಥವಾ ಇರುವೆಯಿಂದ ಹಿಡಿದು ಇರಬಹುದು, ಹಾಗೆ ಬೇರೆ ಬೇರೆ ಸಸ್ಯಗಳು, ಅಡಿಕೆ ಮರ, ತೆಂಗಿನ ಮರ, ಇವೆಲ್ಲವನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು. ಆದ್ರೆ ಈಗ ವೈರಸ್ ಅಟ್ಯಾಕ್ ಆಯ್ತು ಅಂತ, ಕೋವಿಡ್-19 ಬಂದಿತ್ತು ಅಲ್ವಾ? ಕೊರೋನಾ ವೈರಸ್ ಬಂದಿತ್ತು ಅಂತ ಹೇಳಿದ್ರು. ಸೊ ಆ ಕೊರೋನಾ ವೈರಸ್ ಅನ್ನ ಯಾರಾದ್ರೂ ನೋಡಿದೀರಾ? ಇಲ್ಲ, ಯಾರು ನೋಡಿಲ್ಲ. ಯಾಕೆಂದ್ರೆ ಅದು ನಮಗೆ ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಅದೇ ತರ ಈಗ ಪೋಲಿಯೋ ಲಸಿಕೆಯನ್ನ ಹಾಕ್ತಾರೆ. ಚಿಕ್ಕವರಿದ್ದಾಗ ಪಲ್ಸ್ ಪೋಲಿಯೋ ಅಂತ ಒಂದು ಅಭಿಯಾನ ಇತ್ತು, ನಿಮ್ಗೆ ಗೊತ್ತಿರಬಹುದು. ಅಲ್ಲಿ ಪೋಲಿಯೋ ಲಸಿಕೆಯನ್ನ ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ. ಹಾಗ್ ಆ ಪೋಲಿಯೋ ಏನಿದೆ ಅದು ಕೂಡ ಒಂದು ಸೂಕ್ಷ್ಮ ಜೀವಿಯಿಂದ ಬರುವಂತದ್ದು. ಅದು ಯಾರ್ದಾರು ಕಣ್ಣಿಗೆ ಕಾಣುತ್ತಾ? ಇಲ್ಲ, ಕಾಣುವುದಿಲ್ಲ. ಸೂಕ್ಷ್ಮ ಜೀವಿಗಳು ಬರಿಗಣ್ಣಿಗೆ ಕಾಣುವುದಿಲ್ಲ. ಹಾಗಿದ್ರೆ ಅವು ನಮ್ಗೆ ಹೇಗೆ ಕಾಣ್ತವೆ ಅಂದ್ರೆ, ಅವುಗಳ ಈ ಉಪಕರಣ, ವಿಶೇಷವಾದ ಉಪಕರಣದಿಂದ ನೋಡಿದಾಗ ಮಾತ್ರ ಕಾಣ್ತವೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಸೈಂಟಿಸ್ಟ್ ಇದನ್ನ ಸೂಕ್ಷ್ಮದರ್ಶಕದ ಮೂಲಕ ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅವರು ಸೂಕ್ಷ್ಮ ಜೀವಿಗಳನ್ನ ನೋಡ್ತಿದ್ದಾರೆ. ಹಾಗಾಗಿ ಸೂಕ್ಷ್ಮ ಜೀವಿಗಳು ಅಂದ್ರೆ ಏನು ಅಂತ ಪ್ರಶ್ನೆಗೆ ನೀವು ಉತ್ತರವನ್ನ ಸರಳವಾಗಿ ಬರೆಯಬಹುದು. ಬರಿಗಣ್ಣಿಗೆ ಕಾಣಿಸದ ಮತ್ತು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದಾದ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಎನ್ನುವರು. ಯಾಕೆಂದ್ರೆ ಸೂಕ್ಷ್ಮ ಜೀವಿಗಳ ಗಾತ್ರ ತುಂಬಾ ಸಣ್ಣದಿದೆ, ಅವುಗಳನ್ನ ನಾವು ಬರಿಗಣ್ಣಿನಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲ ಬರೆಯೋದು ಬೇಡ ನೀವು. ಪ್ರಶ್ನೆಗೆ ಬರಿಗಣ್ಣಿಗೆ ಕಾಣಿಸದ ಮತ್ತು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದಾದ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಎನ್ನುವರು. ಇಷ್ಟು ಬರೆದ್ರೆ ಸಾಕಾಗಿರುತ್ತೆ. ಥ್ಯಾಂಕ್ ಯು.